ಬಳಸ್ಕೊಂಡು ಇದನ್ನ ಈ ಲೆಫ್ಟ್ ಎಕೋಸಿಸ್ಟಮ್ ನಮ್ಮ ಧರ್ಮದ ಮೇಲೆ ದಾಳಿ ಮಾಡಕ್ಕೆ ಬಂದಾಗ ಎಲ್ಲಿ ವಿಫಲತೆ ಆದ್ರೂ ಮತ್ತೊಂದು ಅವತಾರದಲ್ಲಿ ಬರ್ತಾ ಇದೆ. ಈ ಧರ್ಮಸ್ಥಳದ ಮೇಲೆ ಕಣ್ಣು ಹಾಕಿದ್ದಾರೆ. ಅಂದ್ರೆ ಷಡ್ಯಂತ್ರ ಯಾವ ರೀತಿ ವ್ಯಾಪಿಸಿದೆ ಅಂದ್ರೆ ವಿಡಿಯೋ ಒಂದೆಲ್ಲ ಕಣ್ಣು ಕಾಣಿದ್ರು ಕೂಡ ಅದು ನಂಬೋ ಪರಿಸ್ಥಿತಿಯಲ್ಲಿ ಮುಂದಿನ ದಿನದಲ್ಲಿ ಇರಲ್ಲ ಅಂತ ನಾನು ಸ್ಪಷ್ಟಪಡ್ತೀನಿ. ಸಮೀರ್ ಅವರು ನಮಗ್ ನ್ಯಾಯ ಕೊಡಿಸ್ತೀವಿ ಅಂತ ಸೌಜನ್ಯಕ್ಕೆ ಬಂದ್ರು. ನಮ್ ಶ್ರದ್ಧಾ ಕೇಂದ್ರದ ಮೇಲೆ ಯಾಕೆ ಪ್ರಚಾರ ಮಾಡಿದ್ರು? ಮಾಡಂಗಿದ್ರೆ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಆಯ್ತಾ. ಶ್ರದ್ಧಾ ಕೇಂದ್ರದಲ್ಲಿ ಏನು ಇಲ್ಲ, ಅದನ್ನ ಹೊಡಿಬೇಕು ಅಂತ ಬಂದಿದ್ದು, ಅಷ್ಟು ಬಿಟ್ರೆ ಏನು ಇಲ್ಲ. ಅಲ್ಲಿ ನ್ಯಾಯ ಕೊಡ್ಸೋ ಇದ್ದಿದ್ರೆ ಮತ್ತೆ ಅವರು ಮಸೀದಿಯಲ್ಲಿ ಎಷ್ಟೋ ಕೇಸ್ಗಳು ನಡೆದಿದೆ, ಅದನ್ನ ಯಾಕೆ ಮುಚ್ಚಿಟ್ರು? ಅದ್ರ ಬಗ್ಗೆ ಮಾತಾಡ್ಬೇಕಾಯ್ತು. ಸರಿ ಮೇಡಮ್, ಏನಂತ ಹೇಳಿದ್ರೆ ಹಿಂದೂ ಧರ್ಮದ ವಿರುದ್ಧ ಮೊದಲಿಂದಾನು ಷಡ್ಯಂತ್ರ ನಡೀತಾನೆ ಬರ್ತಾ ಇದೆ. ಇದೇನ್ ತನಿಖೆ ನಡೀತಾ ಇದೆಯಲ್ಲ, ಈ ತನಿಖೆ ಕೇಂದ್ರ ಸರ್ಕಾರದ ನೇತೃತ್ವದಲ್ಲಿ ನಡಿಬೇಕು, NIA ನೇತೃತ್ವದಲ್ಲಿ ನಡಿಬೇಕು. ಇವಾಗ ನೀವು ಶಬರಿಮಲೆ ತಗೊಂಡಿರ್ಬೋದು. ಸರ್ ಮೇಡಮ್, ಇವಾಗ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ SIT ರಚನೆ ಆದಾಗೂ ಕೂಡ ನೀವು ಹೇಳಿದ್ರಿ ಬಿಜೆಪಿ ಅವತ್ತು ನಿಂತಿಲ್ಲ, ಅವಾಗ ಮಾತಾಡಿಲ್ಲ ಅಂತ. SIT ರಚನೆಗೆ ಕೂಡ ನಾವು ಮಾತಾಡಿದ್ ನಾವು ಮೊದಲು. SIT ರಚನೆ ಏನಕ್ಕೆ ಮಾಡ್ತಾ ಇದೀರಿ? ಷಡ್ಯಂತ್ರ ನಡೀತಾ ಇದೆ. ಹೌದು ಮೇಡಮ್, ನಾವೇ ಮೊದಲು ಮಾತಾಡಿದ್ದು. ಅವಾಗ್ಲೂ ಕೂಡ ನಾವ್ ಹೇಳಿದ್ ಅದೇನೇನೆ. ಏನು SIT ಏನಕ್ಕೆ ರಚನೆ ಮಾಡ್ತೀರಾ? SIT ತನಿಖೆಯ ಭಾಗವಾಗಿಯೇ ಅಲ್ವಾ ಈಗ ಮಾಸ್ಕ್ ಮ್ಯಾನ್ ಅರೆಸ್ಟ್ ಆಗಿರೋದು, ಸುಜಾತಾ ಭಟ್ ಅವರ ಅಸಲಿಯತ್ತು ಬಯಲಾಗಿರೋದು. ಮಾಧ್ಯಮಗಳು ರಿಪೋರ್ಟ್ ಮಾಡಿದ್ವಿ, ಬಟ್ SIT ಕೂಡ ಇನ್ನು ತನಿಖೆ ಮುಗಿಸಿಲ್ಲ. ಸರ್, ಯಾಕೆ ರಾಷ್ಟ್ರೀಯ ತನಿಖಾ ಸಂಸ್ಥೆ ಬರಬೇಕು ಅಂತ? ಮೇಡಮ್, ಇವಾಗ ಏನಂತ ಹೇಳಿದ್ರೆ ನೀವ್ ಹೇಳಿದ್ರಿ ಅಲ್ ಜಜೀರಾ ಅಂತ. ಟರ್ಕಿ ಮೀಡಿಯಾಗೆ ಇಲ್ಲಿಗೆ ಏನ್ ಸಂಬಂಧ ಇದೆ? ಇದರಿಂದ ಇದು ಲೆಕ್ಕ ನೋಡಿದ್ರೆ ಎಲ್ಲ ಕನ್ವರ್ಷನ್ ಮಿಷನರಿಗಳು ಕೆಲಸ ಮಾಡ್ತಾ ಇದೇನೆ ಅದಲ್ವಾ ಮೇಡಮ್? ಮಿಷನರಿಗಳು ಒಂದ್ ನಿಮಿಷ ಮಿಷನರಿಗಳ ಪಾತ್ರ ಇದೆ ಅನ್ನೋ ಆರೋಪ. ಇದ್ರ ಬಗ್ಗೆ ಹಿಂದೆ ಯಾರಾದ್ರೂ ಉತ್ತರ ಕೊಡ್ಬೋದು? ಮಿಷನರಿಗಳು ಬಂದೆ ಸರ್, ಕೆಲ ಮಿಷನರಿಗಳು ಬೇಕು ಅಂತ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರದ ವಿರುದ್ಧ ಷಡ್ಯಂತ್ರ ಮಾಡ್ತೀವಿ ಅಂತ, ಹೌದಾ? ಖಂಡಿತ ಇಲ್ಲ. ಯಾಕಂದ್ರೆ ಧಾರ್ಮಿಕವಾಗಿ ದಯವಿಟ್ಟು ನಾನು ಪರ್ಸನಲ್ ಇದು ಧಾರ್ಮಿಕವಾಗಿ ಇವಾಗ ತಪ್ಪು ಯಾರೇ ಮಾಡಿದ್ರು ತಪ್ಪೇ. ಫಸ್ಟ್ ನಾವು ಮಾನಸಿಕವಾಗಿ ನೋಡೋಣ, ತಪ್ಪಂದ್ರೆ ತಪ್ಪೇನೆ. ಹಾಗಾಗಿ ದಯವಿಟ್ಟು ನಾನು ತಾಳ್ಮೆಯಿಂದ ಕೇಳ್ಕೊಳ್ತೀನಿ, ಧಾರ್ಮಿಕವಾಗಿ ಯಾವ್ದನ್ನು ನಾವು ತಗೊಳೋದ್ ಬೇಡ. ತಪ್ಪು ಯಾರೇ ಮಾಡಿದ್ರು ತಪ್ಪೇ. ಇದ್ರಿಂದ ಇನ್ನೊಂದು ಧರ್ಮದ ಬಗ್ಗೆ ಅವಹೇಳನ ಅಥವಾ ಇನ್ನೊಬ್ಬರನ್ನ ಹೀನಾಯವಾಗಿ ಹೇಳಿ ಮತ್ತೆ ಇನ್ನೊಂದು ಧರ್ಮ ಬೆಳಿಬೇಕು ಅನ್ನೋದು ಅವಶ್ಯಕತೆ ಇಲ್ಲ ಅಂತ ನನ್ನ ಅಭಿಪ್ರಾಯ. ಮೇಡಮ್, ನನ್ನ ಪ್ರಕಾರ ಏನಂದ್ರೆ ಇಷ್ಟು ವರ್ಷಗಳ ಕಾಲ ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಅಸಮರ್ಪಕವಾಗಿ ಅವ್ರ ಮೇಲೆ ಅವರೇ ಕೆಸರಾಚಾರ ಮಾಡ್ಕೊಂಡು ಈಗ ಇಷ್ಟು ವರ್ಷಗಳು ಬೇಕಾ ನಮ್ಮ ಕಾನೂನಿಗೆ, ನಮ್ಮ ಪೊಲೀಸ್ಗೆ, ನಮ್ಮ ಸರ್ಕಾರಗಳಿಗೆ ಇಷ್ಟು ವರ್ಷ ಬೇಕಾ? ನಾವು ಅಷ್ಟು ಹಿಂದುಳಿದಿದ್ದೇವಾ ಅನ್ನೋ ಪ್ರಶ್ನೆ ಒಂದು. ಇನ್ನೊಂದು, ನನ್ನ ಪ್ರಕಾರ ನೀವು ಕೇಳಿದ್ರಲ್ಲ ಆ ಕಡೆ ಕೇಳಿದ್ರಿ ಸೌಜನ್ಯಗೆ ನ್ಯಾಯ ಸಿಗುತ್ತಾ ಅಂತ. ನನ್ನ ಪ್ರಕಾರ ಸೌಜನ್ಯಕ್ಕೆ ನ್ಯಾಯ ಸಿಗಲ್ಲ. ಯಾಕಂದ್ರೆ ಈ ರಾಜಕೀಯ ಪಕ್ಷಗಳೇನಾಗುತ್ತೆ, ಒಬ್ಬರ ಮೇಲೆ ಒಬ್ರು ಕೆಸರಾಚಾರ ಮಾಡ್ತಾರೆ, ಧಾರ್ಮಿಕ ಗಲಭೆಗಳನ್ನ ತರ್ತಾರೆ. ಈ ಕಾಂಗ್ರೆಸ್ ಬಿಜೆಪಿ ಮಾಡೋದು ಎರಡೇ. ಇಲ್ಲಿ ಕಾಂಗ್ರೆಸ್, ನಾನು ಯಾರು ಪರವಾಗಿ ಮಾತಾಡಕ್ ಬಂದಿಲ್ಲ, ಕಾಂಗ್ರೆಸ್ ಮಾಡೋದು ಅದೇನೆ, ಬಿಜೆಪಿ ಮಾಡೋದು ಅದೇನೆ. ಗೊಂದಲ ತರ್ತಾರೆ. ಇವಾಗ ತಿರ್ಗಾ ನಾನೊಬ್ಬ ಕ್ರೈಸ್ತ ಸಮುದಾಯಕ್ಕೆ ಸೇರಿದವನು, ಆದ್ರೂ ನಾನು ಬೆಂಬಲಿಸೋದು ಬಿಜೆಪಿಗೆ. ಯಾಕಂದ್ರೆ ಬಿಜೆಪಿ ಬರುವಾಗ ನಮ್ಮ ಭಾರತ ಸ್ವಲ್ಪ ಅಭಿವೃದ್ಧಿ ಆಗುತ್ತೆ, ಕಾಂಗ್ರೆಸ್ ಬಂದಾಗ ಅದಾಗೋದು ಕಡಿಮೆ ನನ್ನ ಅಭಿಪ್ರಾಯದಲ್ಲಿ. ಅದಕ್ಕಂತ ನಾನು ಇಲ್ಲಿ ಇವ್ರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಲ್ಲ. ಬಟ್ ಈ ಸೌಜನ್ಯ ಕೇಸಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳು ಫೇಲ್ಯೂರ್ ಆಗಿದೆ. ಎಲ್ಲಾ ರಾಜಕೀಯ ಪಕ್ಷಗಳು ಫೇಲ್ಯೂರ್ ಆಗಿದೆ, ಪೊಲೀಸ್ ಫೇಲ್ಯೂರ್ ಆಗಿದೆ, ಜನಸಾಮಾನ್ಯರಾದ ನಾವು ಫೇಲ್ಯೂರ್ ಆಗಿದ್ದೀವಿ. ಬಿಜೆಪಿ ವಿಶೇಷವಾಗಿ ಫೇಲ್ಯೂರ್ ಹೆಂಗೆ ಸರ್? ಮಾತಾಡ್ತಾ ನೀವೇ ಅದನ್ನ ಉಲ್ಲೇಖ ಮಾಡಿದ್ರಿ, ಬಿಜೆಪಿ ಸೋತಿದೆ ಅನ್ನೋ ವಿಚಾರ ನೀವೇ ಹೇಳಿದ್ರಿ. ಈ SIT ವಿಚಾರದಲ್ಲಿ ಹೆಂಗ್ ಸೋತಿದೆ ಅಂತ ಹೇಳಿ ಕ್ಯಾಂಪೇನ್ ವಿಚಾರದಲ್ಲಿ ಇಲ್ಲಿಗೆ ಬಂದೆ. ಕಾಂಗ್ರೆಸ್ ಹೇಗೆ ಗೆದ್ದಿದೆ ಅಂತ ನಾನು ಹೇಳ್ತೀನಿ. ಕಾಂಗ್ರೆಸ್ ಅವಧಿಯಲ್ಲಿ ಇದಕ್ಕೊಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ತೀವಿ ಅನ್ನುವ ಹೆಮ್ಮೆ, ಸಂತೋಷ ನನಗಾಗ್ತಿದೆ. ಮುಗಿದಿಲ್ಲ ಹೌದು, ಆದ್ರೆ ತಗೊಂಡು ಹೋಗ್ತೀವಿ ಕಾಂಗ್ರೆಸ್ ಅವಧಿಯಲ್ಲಿ. ಇದಾದ್ರೂ ಆಯ್ತು. ಏನೋ ನಿನ್ ಸ್ನೇಹಿತರೊಬ್ರು ಮಾತಾಡ್ತಾ ಅಂದ್ರು SIT ರಚನೆ ಮಾಡೋಕೆ ನಾವು ತಡೆದ್ವಿ. ಏನ್ ಮಾಡ್ಬೇಕಿತ್ತಾಗ SIT ರಚನೆ ಮಾಡದೆ ಇದ್ದಿದ್ರೆ ಏನ್ ಮಾಡ್ಬೇಕಿತ್ತು? ಯಾರು ಬೇಡ ಅಂದ್ರು SIT ರಚನೆ? ಬಿಜೆಪಿಗರು ಹೇಳಿದ್ರು ಅಂತ ಅವ್ರು ಹೇಳಿದ್ರು. ಬಿಜೆಪಿಗರು ಹೇಳಿದ್ರು, ನಾವು SIT ಮಾಡಬೇಕು ಅಂತ. ಇವತ್ತು ಯಾಕೆ ವಿರೋಧ ಮಾಡ್ತಾ ಇದೀರಿ? ಯಾರು ವಿರೋಧ ಮಾಡಿದ್ರು? ಬಿಜೆಪಿಗರು ಸದನದಲ್ಲಿ ವಿರೋಧ ಮಾಡ್ತಿದ್ರಲ್ಲ. SIT ರಚನೆಯಲ್ಲಿ ವಿರೋಧ. ಧರ್ಮಸ್ಥಳಕ್ಕೆ ಕ್ಷಮೆ ಕೇಳಿ. ಬೇಡ, ಒಂದ್ ನಿಮಿಷ. ಅವರು ಪಕ್ಷದ ಅಧಿಕೃತ ವಕ್ತಾರರಿದ್ದಾರೆ, ಉತ್ತರ ಕೊಡ್ಲಿ. ಬಿಜೆಪಿ ವಿರೋಧ ಮಾಡ್ತಾ SIT ಬಗ್ಗೆ ವಿರೋಧ ಮಾಡ್ತಾ ನಾವ್ ಹೇಳಿದ್ವಿ, SIT ರಚನೆ ಮಾಡಿದಾಗ ಸ್ವಾಗತ ಮಾಡ್ತೀವಿ ಅಂತ ಹೇಳಿದ್ವಿ. SIT ಮಾಡಿ ಅಂತ ನಾವ್ ಒಂದ್ ನಿಮಿಷ. ಈಗ ನಾವ್ ಹೇಳ್ತಿರ್ತಕ್ಕಂಥದ್ದು ಏನಂದ್ರೆ SIT ಪಾರ್ಟ್ 2 ರಚನೆ ಆಗ್ಬೇಕು. ಪಾರ್ಟ್ 2 ಅಂದ್ರೇನು? ಅದು NIA ಆದ್ರೂ ಆಗ್ಲಿ ಅಥವಾ CBI ಆದ್ರೂ ಆಗ್ಲಿ, ಯಾರಾದ್ರೂ ಆಗ್ಲಿ, ಏನೇನ್ ಆಗ್ಬೇಕಾಗಿದೆ ಅಂದ್ರೆ ಎಲ್ಲಿಂದ ಫಂಡ್ ಬಂದಿದೆ ಈ ತಿಮ್ರೋಡಿಗೆ, ಎಲ್ಲಿಂದ ಫಂಡ್ ಬಂದಿದೆ ಗಿರೀಶ್ ಮಟ್ಟನ್ ಅವ್ರಿಗೆ, ಏನಾಯ್ತು ಡೆಲ್ಲಿಲಿ ಈ ಸುಜಾತಾ ಭಟ್ನ ಕರ್ಕೊಂಡೋಗಿ, ಮತ್ತು ಏನ್ ಷಡ್ಯಂತ್ರದ ಗ್ಯಾಂಗ್ ಇದೆ ಸಮೀರ್ಗೆ ರಾತ್ರೋರಾತ್ರಿ ಒಂದು ಚಾನೆಲ್ಗೆ ಅಷ್ಟು ಲೈಕ್ಸ್, ಅಷ್ಟು ವ್ಯೂಸ್ ಆಗ್ಬಿಟ್ರೆ ಅಲ್ಲಿಗೆ ಅರ್ಥ ಏನು? ಈಗ ನೀವು ಮಾಡ್ತಿರೋ ಚಾನೆಲ್, ತುಂಬಾ ಜನ ಯೂಟ್ಯೂಬರ್ಸ್ ಇದಾರೆ,
ಕರ್ನಾಟಕದಲ್ಲಿ ತುಂಬಾ ಜನ ಒಳ್ಳೆ ಒಳ್ಳೆ ಯೂಟ್ಯೂಬರ್ಸ್ ಕಂಟೆಂಟ್ ಕೊಡ್ತಾರೆ, ಅವ್ರಿಗೆ ಅಷ್ಟು ಲೈಕ್ಸ್ ಬರಲ್ಲ. ಆದ್ರೆ ಸಮೀರ್ಗೆ ಸಡನ್ ಆಗಿ ಬಂದ್ಬಿಡುತ್ತೆ. ಎಲ್ಲಿಂದ ಬಂತು? ನೀವು ನೋಡ್ಕೊಂಡ್ ಬಂದ್ರೆ ಎಲ್ಲಾ ಲೈಕ್ಸ್ ಎಲ್ಲಾ ಕಮೆಂಟ್ಸ್ ಎಲ್ಲ ನೋಡ್ಕೊಂಡ್ ಬಂದ್ರೆ ಎಲ್ಲೆಲ್ಲಿಂದ ಬಂದಿದೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಇದೆಲ್ಲಾ ವಿಚಾರಗಳನ್ನ ಇನ್ವೆಸ್ಟಿಗೇಟ್ ಆಗ್ಬೇಕು ಅಂದ್ರೆ ಕರ್ನಾಟಕ ರಾಜ್ಯದ ಪೊಲೀಸರಾಗಿರ್ತಕ್ಕಂತಹ SIT ತಂಡ ಆಗುತ್ತಾ ಅಂತಕ್ಕಂಥ ಡೌಟ್ ಬರುತ್ತೆ. ನಾವೇನ್ ಡೌಟ್ ಅಂದ್ರೆ ನಾನೇನು ಇಂಡಿವಿಜುವಲ್ ಆಗಿ ಇವ್ರ ಕೈಲಾಗುತ್ತಾ ಅವ್ರ ಕೈಲಾಗುತ್ತಾ ಅಂತಲ್ಲ, ಐ ಆಮ್ ನಾಟ್ ಇವನ್ ಪ್ರಶ್ನೆ ಮಾಡ್ತಿಲ್ಲ ನಾನು ಯಾವ ಕೆಪಬಿಲಿಟೀಸ್ ಆಫ್ ಕರ್ನಾಟಕ ಪೊಲೀಸ್ ಪ್ರಶ್ನೆ ಮಾಡ್ತಿಲ್ಲ. ಆದ್ರೆ ವ್ಯಾಪ್ತಿ ಎಲ್ಲಿವರೆಗೂ ಇರುತ್ತೆ ಅಂತಕ್ಕಂಥದ್ದನ್ನ ಪ್ರಶ್ನೆ ಮಾಡ್ತೀನಿ. ಒಂದು. ಎರಡನೇದು, ನೀವು ಇನ್ನೊಂದು ಕಾನ್ಸ್ಪಿರಸಿ ಬಗ್ಗೆ ಹೇಳ್ತಾ ಇದ್ರಿ. ಆಗ್ಲೇ ಒಂದು ವಿಚಾರ ಏನಿದೆ ನೋಡಿ, 2023 ನಲ್ಲಿ ಈ ಪ್ರಕರಣ ಬರುತ್ತೆ. 2023 ನಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಬರುತ್ತೆ. ಹೋರಾಟ ಏನಿದೆ ಈ ಟೈಮಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಜೊತೆಗೆ ಆ ಜುಲೈ 3ನೇ ತಾರೀಕು ಈ ಯಾರೋ ಒಬ್ಬ ಮಾಸ್ಕ್ ಮ್ಯಾನ್ ಬರ್ತಾನೆ, ಅವ್ನು ಹೇಳ್ತಾನೆ ಒಂದು ಬುರುಡೆ ಕೊಡ್ತಾನೆ, ಅಂದ್ರೆ ಸ್ಕಲ್ ಕೊಡ್ತಾನೆ, ಅದನ್ನ ನಂಬಿಡ್ತಾರೆ. ಯಾರು ಅವನ್ನ ಅರೆಸ್ಟ್ ಮಾಡಲ್ಲ, ಎಲ್ಲಿಂದ ತಂದೆ, ಎಲ್ಲಿ ಎಕ್ಸುಮರೇಟ್ ಮಾಡಿದೆ, ಯಾರು ಪ್ರಶ್ನೆ ಮಾಡಲ್ಲ. ಇಮಿಡಿಯೇಟ್ ಆಗಿ 4th ಜುಲೈ ಅಥವಾ 5th ಜುಲೈ ಸದನದಲ್ಲಿ ಹೋಮ್ ಮಿನಿಸ್ಟರ್ ಹೇಳಿರೋದು ಹೇಳ್ತಾ ಇದ್ದೀನಿ ಡೇಟ್ಸ್ ನಾನು. ನಾಗಲಕ್ಷ್ಮಿ ಚೌಧರಿ ಅವರು ಮಹಿಳಾ ಆಯೋಗದ ಅಧ್ಯಕ್ಷರು ಲೆಟರ್ ಬರೀತಾರೆ, ಹಾವೇರಿ ರೇಪ್ ನಡೆದಾಗ ಬರ್ದಿಲ್ಲ ಆಕೆ. ಹಾಗೆ ಒಂದ್ ನಿಮಿಷ ಸರ್, ಅದಾದ್ಮೇಲೆ ಬೆಳಗಾಮಲ್ಲಿ ನಡೆಯುತ್ತೆ, ಅಲ್ಲಿ ಬರ್ದಿಲ್ಲ. ನೇಹ ಹಿರೇಮಠ್ ಕೇಸ ಬರ್ದಿಲ್ಲ, ಓಲಿ ಬಿಟ್ಬಿಡಿದೆ ನಾನು. 700 ಹತ್ಯೆಗಳು ನಡೆಯುತ್ತೆ ಬಾಣಂತಿಯರ್ದು, 1100 ಮಕ್ಕಳ ಹತ್ಯೆಗಳು ನಡೆಯುತ್ತೆ. ಆಗ ಬರಲಿಲ್ಲ. ಗುಂಡಿಗಳು ಮುಚ್ಚಲಿಕ್ಕೆ ಫಂಡ್ ರಿಲೀಸ್ ಆಗೋದು ಎಷ್ಟು ಕಷ್ಟ ಆಗುತ್ತೆ, ಅದೇ ಗುಂಡಿ ತೆಗಿಲಿಕ್ಕೆ ಅಷ್ಟು ಈಸಿಯಾಗಿ ಫಂಡ್ ಎಲ್ಲಿಂದ ಬಂತು? ಯಾರೋ ಕಾಮನ್ ಪರ್ಸನ್ ಕೇಳ್ದ ಅಂತ ಇವತ್ತು ಗುಂಡಿ ತೆಗಿತೀರಾ, ಅದನ್ನ ಮತ್ತೆ ಹೆಚ್ಚು ಮಾಡಕ್ ಇನ್ನೊಂದು ಕಾನೂನು ರಚಿಸ್ತೀರಾ? ನಾನ್ ಪಬ್ಲಿಕ್ ಹೂ ಇಸ್ ಪೇಯಿಂಗ್ ಟ್ಯಾಕ್ಸ್. ಅನುಮಾನ ಬಂದಾಗ ಅದರಲ್ಲಿ ಸತ್ಯ ಇದೆಯಾ ಸುಳ್ಳಿದ್ಯಾ ತಿಳ್ಕೊಳ್ಬೇಕಲ್ಲ ಮೇಡಮ್. ಗುಂಡಿ ತೆಗ್ದಿದ್ ತಪ್ಪು ಅಂತ ಹೆಂಗ್ ಹೇಳಿಕ್ ಸಾಧ್ಯ? ಅಲ್ಲ, ತಪ್ಪು ಅಂತ ಇಲ್ಲ, ಅಷ್ಟು ಈಸಿಯಾಗಿ ಸಾಕ್ಷಿ ಇಲ್ಲದೆ ಅಷ್ಟು ಈಸಿಯಾಗಿ ಫಂಡ್ ರಿಲೀಸ್ ಮಾಡಿ ಸಿಕ್ಕಾಪಟ್ಟೆ ಗುಂಡಿಗಳನ್ನ ತೆಗೆದು ಅಲ್ಲೇ ಕ್ಲೋಸ್ ಮಾಡಿಲ್ದೆ ಮತ್ತಿನ್ನೊಂದು ರಚನೆ ಮಾಡಿ ಮತ್ತಿನ್ನೊಂದಕ್ಕೆ ಪಾಸ್ ಮಾಡಿ ಇಷ್ಟು ಉದ್ದ ಆಗಿದೆ ಬೆಳೆಸೋ ನಮಗೆ ಕಾಮನ್ ಪರ್ಸನ್ ಗೆ ಕಾನೂನು ಅಂದ್ರೆ ಒಂದು ಪ್ರೋಟೋಕಾಲ್ ಇದ್ದಂಗೆ, ತೆಂಗಿನ ಸಸಿ ನಡ್ತಾ ಇದಾರಂತೆ, ಅಲ್ಲಿ ಒಳ್ಳೆ ಸಂಪತ್ತಾದ ತೆಂಗಿನ ಮರ ಬೆಳಿಲಿ ಅಂತ ಹೇಳಿ ಬನ್ನಿ ಮೇಡಮ್. ನಾನ್ ಹೇಳೋದಂದ್ರೆ ಒಂದು ಮನುಷ್ಯ ಗುಂಡಿನ ಎಷ್ಟೊತ್ತು ತೆಗಿಬಹುದು? 10 ಅಡಿ 20 ಅಡಿ 30 ಅಡಿ ಒಂದ್ ಮನುಷ್ಯ ತೆಗಿತಾನ? ಆಗ್ಲೇ ಒಂದ್ ಬುರುಡ ಹಿಡ್ಕೊಂಡ್ ಬಂದಾಗ ಅದಕ್ಕೆ ಅವನಿಗೆ ಹೆಸರು ಭೀಮಾ ಅಂತ ಇಟ್ಟಿದ್ದು. ಭೀಮಾ ಮೇಡಮ್ ಅವನು. ಆ ಭೀಮಾ ಮಹಾಭಾರತದ ಆ ಭೀಮಾ ಬೇರೆ ಮೇಡಮ್. ಈ ಭೀಮಾ ಮುಖವಾಡ ಹಾಕೊಂಡ್ ಬಂದಿದ್ದಾನಲ್ಲ, ಅಟ್ಲೀಸ್ಟ್ ಅದನ್ನಾದ್ರೂ ತೋರಿಸಬಹುದಿತ್ತು. ಇವತ್ತು ತೋರಿಸ್ತಾ ಇದ್ದಾನ ಅವನು, ನಾನು ಇಷ್ಟು ತೆಗೆದೆ, ಹಾಗೆ ತೆಗ್ದೆ, ಹೀಗ್ ತೆಗ್ದೆ ಅಂತ ಹೇಳ್ಬಿಟ್ಟು. ಒಂದ್ 30 ಅಡಿ 40 ಅಡಿ ತೆಗಿತಾರಲ್ಲ, ಅಲ್ಲಿದ್ದವ್ರು ಅಷ್ಟು ಜನ. ನಾನು ಗವರ್ಮೆಂಟ್ ಅಥವಾ ಆಮೇಲೆ ನೀವೇ ತಗೊಳ್ಳಿರಂತ ಮುಗಿಸ್ಲಿ. ನಾನಿವಾಗ ಪೊಲೀಸ್ ಬಗ್ಗೆ ಅದ್ರ ಬಗ್ಗೆ ಹೇಳುವಷ್ಟು ದೊಡ್ಡೋಳಲ್ಲ ನಾನು. ಸಾಮಾನ್ಯ ಪ್ರಜೆಗೆ ನಾನು ಹೇಳೋದೇನಂದ್ರೆ, ಅಷ್ಟಡಿ ತೆಗಿತಾ ಇರ್ಬೇಕಾದ್ರೂ ಇವ್ರು ಹಾಗಾದ್ರೆ ಅದನ್ನ ಮುಚ್ಚಿಸುವಂತ ಮೇಡಮ್ ಹೇಳಿದ್ರು, ಮುಚ್ಚಿಸುವಂತದ್ ಯೋಚನೆನೂ ಮಾಡ್ಲಿಲ್ಲ. ಇವಾಗ ಮುಚ್ತಾರೆ ಅವಾಗ. ಒಂದು ಪ್ಲಸ್ ಆ ಭೀಮ ಅಷ್ಟೆಲ್ಲ ಹೇಳ್ತಿದಾನಲ್ಲ, ಒಂದು ಬುರುಡೆ ಹಿಡ್ಕೊಂಡ್ ಬಂದಾಗ ನೀನ್ ಎಲ್ಲಿಂದ ತಂದೆ? ಇವಾಗ ನಾನೇ ಒಂದು ಏನೋ ಒಂದು ಕೋರ್ಟ್ ಇಂದೋ ಅಥವಾ ಒಂದು ಪೊಲೀಸ್ ಸ್ಟೇಷನ್